ವಾರಣಾವತಕ್ಕೆ ಪಾಂಡವರನ್ನು ಉತ್ಸವಕ್ಕೆ ಕಳಿಸಿಕೊಟ್ಟಿಯಲ್ಲ? ಹೌದು. ಅವರಿಗೆ ಇರುವುದಕ್ಕೆ ಒಂದು ವಿಶಿಷ್ಟವಾದ ಮನೆಯ ನಿರ್ಮಾಣ ಆಯಿತು. ಹೌದು. ಯಾವುದರಿಂದ ಮಾಡಿದ್ದು ಮಗು ಮನೆ? ಅದು ಕಲ್ಲಿನಿಂದಲೋ, ಮಣ್ಣಿನಿಂದಲೋ, ಮರಳಿನಿಂದಲೋ, ಕಾಷ್ಟದಿಂದಲೋ? ಯಾವುದರಿಂದ? ಅಲ್ಲ, ಯಾವುದರಿಂದ ಅಂತ ನಿನ್ನಲ್ಲಿ ಕೇಳಿದ್ದು. ನಿನಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ ದೊಡ್ಡಪ್ಪ. ಸತ್ಯ ಹೇಳ. ಅಲ್ಲ, ನನಗೆ ಗೊತ್ತುಂಟು ಅಂತ ಯಾರಾದ್ರೂ ಹೇಳಿದ್ರಾ? ನಮ್ಮ ಪತಿಯ ಜೊತೆಯಲ್ಲೇ ಕುಳಿತುಕೋ. ಹೋಗು, ಇಲ್ಲೇ ಇದ್ದಾರೆ. ಬಾ, ನಾನು ಇಲ್ಲಿದ್ದೇನೆ, ನಿನ್ನ ಬಾನಂಗಳದ ಬಾಲಭಾಸ್ಕರ. ಇವ ಅಂದನಾದ್ರೂ ಇವನಿಗೆ ಸಾಹಿತ್ಯ ಪಾಠ ಮಾಡಿದ್ದು ಸಾರ್ಥಕ ಆಯ್ತು. ಅವನಿಗೆ ಹೇಗೂ ಕಣ್ಣಿಲ್ಲ, ಅವಳ ಭಾಸ್ಕರ ಇವಳಿಗೂ ಕಣ್ಣಿಲ್ಲ ಅಂತ ಹೇಳುದು. ಕೆಲವರಿಗೆ ಕೈ ಕೊಡುವಾಗ ಯೋಚನೆ ಮಾಡಬೇಕು ಮಗು. ಅವರು ಕೊಂಡೋಗಿ ಪ್ರಪಾತದಲ್ಲೇ ಇಳಿಸುವುದು. ಮತ್ತೆ ಅಣ್ಣ, ಇವರು ಬಂದ್ರ? ಇನ್ನು ಅವರೇ ಬಂತಕ. ದೊಡ್ಡಪ್ಪ ಬರುವುದಕ್ಕೆ ಹೇಳಿದ್ರೆ ದೊಡ್ಡಪ್ಪ. ಹೌದು ಮಗು. ಭಾವನ ಬಗ್ಗೆ, ಸೋದರಿಯ ಬಗ್ಗೆ ಕಾಳಜಿ ಇದ್ದವನು ಹೇಳಿಕೊಡುವುದು ನೋಡು. ನಿನ್ನ ಅವರೇ ಬಂದರು. ಎಲ್ಲ ದಂಬಾಚಾರದ ಮಾತು ಬಿಟ್ಟರೆ ಒಳಗೆಲ್ಲ ಮಲಿನವೇ ಇರುವುದು. ಹೌದು. ಏನಾದ್ರೂ ಎಂತದೌದು? ನೀವು ನನ್ನನ್ನು ಕರೆದ್ರಲ್ವೇ? ಕಾರಣ ಏನು ದೊಡ್ಡಪ್ಪ? ಏನಾದ್ರೂ ಕೆಲಸದಲ್ಲಿ ಇದೆಯೋ ಮಗು? ಕರೆದದ್ದು ತೊಂದರೆ ಆಯ್ತಾ? ಅಯ್ಯೋ, ನಾನೇ ನಿಮಗೆ ತೊಂದರೆ ಹೇಳಿದ್ದು ನಮ್ಮ ಮಗು. ಹಾಗೆ ಇಲ್ಲ ದೊಡ್ಡಪ್ಪ. ನಾನು ತನಕ ವಾತ್ಸಲ್ಯದಿಂದಲೇ ನಿನ್ನಲ್ಲಿ ವರ್ತಿಸಿದ್ದಲ್ವ? ಖಂಡಿತ. ನೀನು ಯಾವುದೋ ರಾಜಕಾರ್ಯದಲ್ಲಿರುವಾಗ ಕರೆದು ತೊಡಕಾಯ್ತು ಅಂತ ಕೇಳಿದೆ. ಈಗ ನಿನ್ನನ್ನು ಭರಿಸುವುದು ನನಗೆ ಅನಿವಾರ್ಯ ಆಯ್ತು. ಯಾಕೆ ದೊಡ್ಡಪ್ಪ? ಏನಾಗಬೇಕು ನನ್ನಿಂದ? ರಾಜ್ಯ ವಿಭಜನೆ ಮಾಡಬೇಕು ಅಂತ ನಾವು ಮಾತಾಡಿದ್ದಲ್ವೇ? ಅದು ಆಗಿ ಹೋಯ್ತಲ್ಲ. ಎಂತದಾಗುವುದು? ನಿನ್ನ ಅಂತಃಪುರದಿಂದಲೇ ಅಪಸ್ವರ ಬಂದಿದೆ ಈಗ. ಅಂತಃಪುರದಲ್ಲಿ? ಹೌದು. ಯಾರದು? ನಿನ್ನ ಅಂತಃಪುರದಲ್ಲಿ ಯಾರಿರುವುದು? ಅದೇ ನಿನ್ನ ವಾಮಭಾಗದಲ್ಲಿ ಯಾವತ್ತು ನಿಲ್ಲುವ ಗಾಂಧಾರಿ ದೇವಿಯೇ. ಜೊತೆಯಲ್ಲಿ ಮತ್ತೊಬ್ಬ ಇದ್ದಾನೆ, ಹಿತ ಸಂರಕ್ಷಕನಾಗಿ ಗಾಂಧಾರದಿಂದ ಬಂದಂತಹ ಶಾಕುನಿ. ಒಂದು ಅಕ್ಷರ ಹೆಚ್ಚುಂಟು ಅಂತ ಅದು ಹೇಳಲಿಕ್ಕಾಗುವಾಗ ಹೇಳಿಯುವುದು. ನನಗೆ ಸಂಸ್ಕೃತ ಇಚ್ಚಿಟ್ಟು ಅಂತ ಬಿಡ್ತಾರೆ. ಅದೇ ಹೇಳುದು ಯಾಕೆ? ಅರ್ಥ ಆದ್ರೆ ಸಾಲದು. ಮಧ್ಯದ ಒಂದು ಅಕ್ಷರ ತೆಗಿಬೇಕಿತ್ತು. ತಪ್ಪು ಇಲ್ಲ, ತೆಗಿಲಿ. ನಾನು ಶನಿಯಲ್ಲ. ಅದೇ ಹೇಳದೆ ಅರ್ಥ ಆಗ್ತದೆ ಅಂತ ಆದ್ರೆ ಮತ್ತೆ ಶಬ್ದ ದುರ್ವಿನಿಯೋಗ ಮಾಡುದು ಯಾಕೆ? ಅವರಿಬ್ಬರು ಸೇರಿ ಆಕ್ಷೇಪಿಸ್ತಾ ಇದ್ದಾರೆ ಮಗು. ನಾನು ಪಕ್ಷಪಾತ ಮಾಡ್ತಾ ಇದ್ದೇನೆ, ನಿನ್ನ ಮಕ್ಕಳಿಗೆ ಕೊಡಬೇಕಾದ್ದು ಕೊಡ್ತಾ ಇಲ್ಲ ಅಂತ. ಯಾರು ಹೇಳಿದ್ದು? ಗತ್ಯಂತರ ಇಲ್ಲದೆ ಮಕ್ಕಳ ಕಾದಾಟ ಸಹಿಸುವುದಕ್ಕಾಗದೆ ರಾಜ್ಯ ವಿಭಜನೆ ನಿರ್ಣಯ ಮಾಡಿದ್ದು. ಹೇಳು. ತಂದೆಯಾಗಿ ನೀನು ಹೊಣೆ ಹೊತ್ತು ನಿನ್ನ ಮಕ್ಕಳನ್ನು, ಪಾಂಡವರನ್ನು ವಿದ್ವೇಷಜನಕವಾದಂತಹ ಕದನದಿಂದ, ಕಾದಾಟದಿಂದ ಹಿಂದೆ ಸರಿಸ್ತಿ ಅಂತಾದ್ರೆ ನಿನ್ನ ಮಗನಿಗೆ ಪಟ್ಟಾಗುತ್ತದೆ. ನಿಯಂತ್ರಿಸ್ತೀಯ ಮಕ್ಕಳನ್ನು? ಹೇಳ್ಬೇಕು. ಎಲ್ಲ ನಾನು ನಿರ್ಣಯ ಮಾಡುವುದಲ್ಲ, ನೀನು ಹೇಳ್ಬೇಕೀಗ. ದೊಡ್ಡಪ್ಪ, ಎಂತದು? ನೀವು ಕೊಟ್ಟರು ಇದೆಲ್ಲ ನನಗೆ ಬೇಕಾ ದೊಡ್ಡಪ್ಪ? ನಿನಗಲ್ವ, ನಿನ್ನ ಮಕ್ಕಳಿಗೆ ಕೇಳಿದ್ದು. ಹೌದು ದೊಡ್ಡಪ್ಪ. ಸಣ್ಣ ಎಳೆಯ ಮಕ್ಕಳಾದ್ರೆ ತಿದ್ದಿ ಬುದ್ಧಿ ಹೇಳಬಹುದು. ಹೌದು. ಆದ್ರೆ ಈಗ ಸ್ವಲ್ಪ ದೇಹ ಬಲಿತಿದೆ, ಹಾಗಂತ ಹೊಡೆದು ಬುದ್ಧಿ ಹೇಳಬಹುದು. ನನ್ನ ಭುಜದಲ್ಲೂ ಬಲ ಉಂಟು. ಹೊಡಿಬೇಕು ಅಂತಾದ್ರೆ ಮೋರೆ ಕಾಣಬೇಕಲ್ಲ ದೊಡ್ಡಪ್ಪ. ಈಗ ಮುಖ ಕಂಡ್ರೆ ಹೊಡಿತಿದ್ಯೋ ಮಗು? ನಾನು ಮಕ್ಕಳಿಗೆ ಅಂತ ಹೊಡೆದದ್ದು ಯಾರಿಗಾದ್ರೂ ಹಿರಿಯವರಿಗೆ ಬಿದ್ದರೆ ಅಂದ್ರೆ ನನಗೆ ಅಲ್ಲ. ಅಲ್ಲ, ನಿನ್ನ ಮಾತಿನ ಧ್ವನಿ ಅದಲ್ವ? ಅಲ್ಲ, ಯಾರಿಗಾದ್ರೂ ಮನೆ. ಈಗ ನಿನಗೆ ಗೊತ್ತಿಲ್ಲದೆ ಅಪಚಾರ, ಗೊತ್ತಿದ್ದದನ್ನೆಲ್ಲ ಸರಿ ಮಾಡ್ತೀಯ ನೀನು? ಖಂಡಿತ. ಈಗ ನಿನ್ನಲ್ಲೇ ಕೇಳ್ತೇನೆ ಬೇರೊಂದು ಪ್ರಕರಣ. ಸರಿಯಾಗಿ ಉತ್ತರ ಹೇಳಬೇಕು. ಧಾರಾಳವಾಗಿ ಕೇಳಿ. ಆವತ್ತು ಪಶುಪತಿ ಉತ್ಸವಕ್ಕೆ ಇಲ್ಲಿ ಮುಂದೆ ಬೇಡದಿದ್ದಕ್ಕೆ ತಲೆ ಹಾಕುದು ಮಾತ್ರ ಅಲ್ಲ, ಎಲ್ಲಿಗೆ ತಲೆ ಹಾಕಿದ್ಯೋ ಅದರದ್ದು ಕೇಳುವಾಗ ಮುಂದೆ ಇರಬೇಕು. ನೀನೇ ಮುಂದೆ ಬಾ. ಇಲ್ಲಿ ಕೆಲವರು ಸುಮ್ಮನಿದ್ದಾರೆ ಅಂತ ಏನು ಗೊತ್ತಿಲ್ಲ ಅಂತ ಅರ್ಥ ಅಲ್ಲ, ಎಲ್ಲ ಅರ್ಥ ಆಗ್ತದೆ. ಎಂತದ್ದು ಮಗನೇ? ಚಳಿ ಆಗ್ತಾ ಉಂಟು? ಇಲ್ಲ ದೊಡ್ಡಪ್ಪ. ಏನೋ ಒಂದು ನಡುಕ ಒಂದು ದೃಢತೆಗೆ ಹಿಡ್ಕೊಂಡಾಗುಂಟು. ಇಲ್ಲ. ವಾರಣಾವತಕ್ಕೆ ಪಾಂಡವರನ್ನು ಉತ್ಸವಕ್ಕೆ ಕಳಿಸಿಕೊಟ್ಟಿಯಲ್ಲ? ಹೌದು. ಅವರಿಗೆ ಇರುವುದಕ್ಕೆ ಒಂದು ವಿಶಿಷ್ಟವಾದ ಮನೆಯ ನಿರ್ಮಾಣ ಆಯಿತು. ಹೌದು. ಯಾವುದರಿಂದ ಮಾಡಿದ್ದು ಮಗು ಮನೆ? ಅದು ಕಲ್ಲಿನಿಂದಲೋ, ಮಣ್ಣಿನಿಂದಲೋ, ಮರಳಿನಿಂದಲೋ, ಕಾಷ್ಟದಿಂದಲೋ? ಯಾವುದರಿಂದ? ಅಲ್ಲ, ಯಾವುದರಿಂದ ಅಂತ ನಿನ್ನಲ್ಲಿ ಕೇಳಿದ್ದು. ನಿನಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ ದೊಡ್ಡಪ್ಪ. ಸತ್ಯ ಹೇಳ. ಅಲ್ಲ, ನನಗೆ ಗೊತ್ತುಂಟು ಅಂತ ಯಾರಾದ್ರೂ ಹೇಳಿದ್ರಾ? ಇನ್ನು ಯಾರು ಹೇಳುವುದು ಬೇಡ ಮಗು, ಎಲ್ಲ ಗೊತ್ತಾಗಿ ಆಯ್ತು. ಯಾಕೆ ಕೇಳಿದ್ದು ಗೊತ್ತುಂಟ? ಅದು ಒಂದು ತಪ್ಪು. ಅದು ನನ್ನಿಂದ. ನೀನು ಹೀಗೆ ಒಂದು ಅಂತ ಹೇಳ್ತಾ ಇಷ್ಟವರೆಗೆ ಎಷ್ಟು ಮಾಡಿದಿ ಅಂತ ಗೊತ್ತುಂಟ? ಪುತ್ರ ವ್ಯಾಮೋಹದಲ್ಲಿ ವಿವಶನಾದಂತಹ ನೀನು ಮನೆಯ ಮಕ್ಕಳನ್ನೇ ಕೊಂದು ಕಳೆಯುವುದಕ್ಕೆ, ಸುಟ್ಟುರುಹುವುದಕ್ಕೆ ರಾಜಮುದ್ರೆಯನ್ನು ಒತ್ತಿದವನು. ಆದ್ದರಿಂದಲೇ ಇನ್ನಂತಹ ದುರಂತ ಆಗಬಾರದು ಅಂತ ರಾಜ್ಯ ವಿಭಜನೆಗೆ ಹೊರಟ್ರೆ ಈಗ ಇವರ ಆಕ್ಷೇಪ. ನಿಯಂತ್ರಿಸ್ತೇವೆ ನಿನ್ನ ಮಕ್ಕಳನ್ನು. ನನಗೆ ನಿಯಂತ್ರಣ ಇಲ್ಲ. ನೀನು ಅಡ್ಡಗೋಡೆ ಮೇಲೆ ದೀಪ ಇಡಬೇಡ, ನೇರ ಹೇಳು.
ಅಲ್ಲ, ನಾನು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟರು, ನೆರಗೋಡೆಯ ಮೇಲೆ ದೀಪ ಇಟ್ಟರು ನನಗೆ ಕಾಣುವುದಿಲ್ಲಲ್ಲ. ಅದಕ್ಕೆ ಅಲ್ವಾ ಕುರುಡರೆದುರು ದೀಪದ ಸುದ್ದಿ ಮಾತಾಡುದು. ಕುರುಡರಿದ್ದ ಕೋಣೆಯಲ್ಲೂ ಕೂಡ ದೀಪ ಇರ್ತದೆ ಮಗು. ಹೌದು, ಅವರಿಗೆ ಕಾಣಬೇಕು ಅಂತಲ್ಲ, ಬಾಕಿದವರಿಗೆ ಅವರನ್ನು ಲೋಕಕ್ಕೆ ಕಾಣಬೇಕು ಅಂತ. ಅದು ಕಣ್ಣಿದ್ದು ದೃಷ್ಟಿ ಇಲ್ಲದವರಿಗೆ ಅರ್ಥ ಆಗೋದಿಲ್ಲ ಬಿಡು. ಈಗ ನೀನು ಅಡ್ಡಗೋಡೆಯ ಮೇಲೆ ದೀಪ ಇಡ್ಲಿಕ್ಕೆ ಆಗುವ ಹಾಗೆ ನೀ ಮೊದಲು ದೀಪ ಉರಿಸುವ, ಅದನ್ನು ಸರಿಯಾಗಿ ಅಡ್ಡಗೋಡೆಯಲ್ಲಿ ಇಡ್ತೇನೆ. ಈ ಬದಿಯಲ್ಲಿದ್ದ ಪಾಂಡವರ ಬದುಕು ಬೆಳಕಾಗಬೇಕು, ಆ ಬದಿಯಲ್ಲಿದ್ದ ನಿನ್ನ ಮಕ್ಕಳ ಬದುಕು ಬೆಳಕಾಗಬೇಕು. ಹೇಳು, ಏನು ಮಾಡಬೇಕು ಅಂತ? ನನಗೆ ಯಾರಿಗಾದ್ರೇನು, ಪಾಂಡವರಿಗಾದ್ರೇನು ನನ್ನ ಮಕ್ಕಳಿಗಾದ್ರೇನು ಎರಡೂ ನಮ್ಮ ವಂಶ. ಅನುರಾಗ ಇರ್ಲಿ ಮಗು, ರಾಗ ಹೆಚ್ಚು ಬೇಡ. ಮನಸ್ಸಿನಲ್ಲಿ ಅನುರಾಗ ಇರ್ಲಿ. ಈಗ ಯಾರಿಗಾದ್ರೂ ನಿನಗೆ ನನಗೆ ಏನು, ನಮ್ಮ ವಂಶದ ವಿಭಜನೆ ನಿನಗೆ ಸಮ್ಮತವೋ? ಅಯ್ಯೋ ದೊಡ್ಡಪ್ಪ, ನೀವೊಂದು ತೀರ್ಮಾನ ಮಾಡಿದ್ದನ್ನು ಮೀರಬೇಕು ಅಂತಾದ್ರೆ ನನಗೆ ಅದನ್ನು ಊರ್ಜಿತಗೊಳಿಸದೇ ಇರುವಂತಹ ಯೋಗ್ಯತೆ ಇರಬೇಕು. ನಿಮ್ಮ ಎದುರೆಲ್ಲ ನಾನು ನಿಂತು ಅದೆಲ್ಲ ಆಗ್ಲಿಕ್ಕಿಲ್ಲ. ಅದು ನೀವು ಹೇಳಿದ ಮೇಲೆ ಆಯ್ತು. ಸಮ್ಮತಿ ತಾನೆ? ಹೌದು. ಕುಳಿತುಕೊಂಡು ಇನ್ನು ಯಾರಿಗೂ ಗೊತ್ತಿಲ್ಲದೆಲ್ಲ ಇವನಿಗೆ ಬೇಕಾದಾಗ ಮಾಡ್ತಾನೆ ಅಂತ ಹೇಳಲಿಕ್ಕೆ. ಗಾಂಧಾರಿ ದೇವಿ ಆಚಾರ್ಯರೇ, ಈಗ ನೀನು ಹೇಳಬೇಕಮ್ಮ. ಏನು? ಪತಿಗಿಲ್ಲದ ಬೆಳಕು ಬದುಕಲ್ಲಿ ತನಗೂ ಬೇಡ ಅಂತ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಪಾತಿವ್ರತ್ಯದ ಮಹಿಮೆಯನ್ನು ಲೋಕಕ್ಕೆ ಬೋಧಿಸಿದ ಮಹಾನ್ ಸಾಧ್ವಿ ನೀನು. ವಿವೇಕದ ಪ್ರಜ್ಞಾಚಕ್ಷು ನಿನ್ನಲ್ಲಿ ಜಾಗೃತವಾಗುಂಟು, ನನಗೆ ಗೊತ್ತುಂಟು. ಮನೆಯ ಮಕ್ಕಳು ಪರಸ್ಪರ ಖಡ್ಗ ಹಿಡ್ಕೊಂಡು ಕಡೀತೇವೆ ಅಂತ ಹೊರಟಾಗ ತಡೆಯುವ ಧೃತಿ ಉಂಟಾ? ನಿನ್ನ ಮಕ್ಕಳು ಪಾಂಡವ ವಿದ್ವೇಷದಿಂದ ಹಿಂದೆ ಸರಿಯುವಂತೆ ಮಾಡ್ತಿ ಅಂತ ನೀನಾಡಿದರೆ ಪಾಂಡವರನ್ನು ನಾನು ನಿಯಂತ್ರಿಸ್ತೇನೆ, ರಾಜ್ಯ ವಿಭಜನೆ ಬೇಡ, ನಿನ್ನ ಮಕ್ಕಳಿಗೆ ಪಟ್ಟಾಗ್ತದೆ. ಪಾಂಡವ ದ್ವೇಷದಿಂದ ಹಿಂದೆ ಸರಿಸ್ತೀಯಾ? ನನ್ನಿಂದ ಸಾಧ್ಯ ಇಲ್ಲ. ನಾನು ಕಣ್ಣು ಕಾಣದೆ ನಿಮ್ಮಲ್ಲಿ ಬಂದೇನೋ ಆಡಿದ್ದು. ಕೆಲವರೆಲ್ಲ ಕಣ್ಣು ಕಂಡವರು ಆಡಿದ ಮಾತನ್ನೇ ಸತ್ಯ ಅಂತ ಭಾವಿಸಿಕೊಂಡು ಬಂದು ಆಡಿದೆ ನಾನು. ನನಗೀಗ ಗೊತ್ತಾಯಿತು, ಪತಿಗಿಲ್ಲದ ಸೌಭಾಗ್ಯ ನನಗೂ ಬೇಡ ಅಂತ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡವಳು ನಾನು. ನನ್ನವರು ಆಡಿದ್ರಲ್ಲ, ಅವರ ನಿರ್ಣಯವನ್ನು ನಾನು ಮೀರುವವಳೆ, ಅದಕ್ಕಲ್ಲ ಒಲ್ಲೆ ಅಂತ ಹೇಳುವವಳೆ. ನನಗೊಪ್ಪಿಗೆ ಇದೆ. ಈ ವಿಚಾರದಲ್ಲಿ ನೀವು ಯಾವ ನಿರ್ಣಯ ಬೇಕಾದರೂ ತೆಗೆದುಕೊಳ್ಳಿ, ನನ್ನ ಆಕ್ಷೇಪ ಇಲ್ಲ. ಕಣ್ಣು ಚರ್ಮಚಕ್ಷುಗಳಲ್ಲಿ ಕಾಣದಿದ್ರು ಚಿಂತಿಲ್ಲಮ್ಮ, ನೋಡುವವರಿಗೆ ಮಾರ್ಗದರ್ಶನ ಮಾಡ್ಲಿಕ್ಕಾಗ್ತದೆ. ಕೆಲವರಿಗೆ ಬುದ್ಧಿಗುರುಡುಂಟಲ್ಲ, ಅದಕ್ಕೆ ಮದ್ದಿಲ್ಲ. ಆಗಲಿ, ಪತಿಯನ್ನು ಮೀರದಿರುವ ನಿನ್ನ ಪಾತಿವ್ರತ್ಯದ ವ್ರತನಿಷ್ಠೆ ಏನುಂಟು, ನಿನ್ನ ಬದುಕಿಗೆ ಅದೇ ಬೆಳಕಾಗಲಮ್ಮ. ಪತಿಯ ಜೊತೆಯಲ್ಲೇ ಕುಳಿತುಕೋ, ಹೋಗು. ಇಲ್ಲೇ ಇದ್ದಾರೆ. ಬಾ, ನಾನು ಇಲ್ಲಿದ್ದೇನೆ, ನಿನ್ನ ಬಾನಂಗಳದ ಬಾಲಭಾಸ್ಕರ. ಇವ ಅಂದನಾದ್ರೂ ಇವನಿಗೆ ಸಾಹಿತ್ಯ ಪಾಠ ಮಾಡಿದ್ದು ಸಾರ್ಥಕ ಆಯ್ತು. ಅವನಿಗೆ ಹೇಗೂ ಕಣ್ಣಿಲ್ಲ, ಅವಳ ಭಾಸ್ಕರ ಇವಳಿಗೂ ಕಣ್ಣಿಲ್ಲ ಅಂತ ಹೇಳುದು. ಶಕುನಿ ಮಹಾಶಯ ಮುಂದೆ ಬರಬೇಕು. ಇನ್ನೀಗ ತಂಗಿಯ ಹಿತ ಕಾಯುವ ದೀಕ್ಷೆ ಹೊತ್ತು ಬಂದವರಲ್ಲಿ ಕೇಳದೆ ನಿರ್ಣಯ ಮಾಡಿದ್ದು ಅಂತ ಆಗುವುದು ಬೇಡ. ನಿನ್ನಲ್ಲೇ ಏನಾದ್ರೂ ಒಂದು ಕೇಳಲಿಕ್ಕೆ ಹೋದಾಗ ಅವನ ಕೈಯಲ್ಲಿ ಒಂದು ಕಿಟಿ ಎಂಥದ್ದು? ಯಾವತ್ತು ನೋಡಿದ್ರು ಉಂಟೊಂದು ರಗಳೆ. ದಾಳ ಯಾವುದರದ್ದು? ಎಲುಬಿನದ್ದು. ಎಲುಬಿನ ದಾಳ? ಯಾರ ಎಲುಬು? ಕುಟುಂಬದವರದ್ದು. ಅದನ್ನು ಯಾಕೆ ವಿಸರ್ಜಿಸಲಿಲ್ಲ? ಸ್ವಲ್ಪ ಜಾಗ ಸಿಕ್ಕಿದಲ್ಲಿ ಬಿಡಬೇಕು ಅಂತ ಉಂಟು. ಕುಟುಂಬದ 2 ತುಂಡು ಎಲುಬು ಬಿಡುವುದಕ್ಕೆ ಇವನಿಗೆ ಸ್ಥಳ ಸಿಕ್ಕಲಿಲ್ಲ. ಕುರುಕುಲದ ಭವಿಷ್ಯ ನಿರ್ಣಯಿಸಲಿಕ್ಕೆ ಬಂದಿದ್ದಾನೆ. ಒಂದೊಂದು ದುರಂತ. ಆಡುವನ? ನೀವು ಮಾತಾಡಿದಷ್ಟು ಸುಲಭ ಇಲ್ಲ ಇದರಲ್ಲಿ ಆಡುವುದು. ಒಂದು ಸುತ್ತಿನಲ್ಲಿ ಸೋಲಿಸಿ ನಾನು. ನೀ ಆಡುವ ಮೊದಲೇ ನೀನು ಸೋಲುವ ಮಾತೊಂದು ಹಳ್ಳಿಯ. ನಿನ್ನ ಕೈಯಲ್ಲಿದ್ದ ದಾಳವನ್ನು ಬೀಸುವುದಕ್ಕೆ ಹಸ್ತಿನೆಯ ಅರಮನೆಯ ಅಂಗಳದಲ್ಲಿ ಹಾಸನ್ನು ಬಿಡಿಸಿದರೆ ನೆನಪಿಟ್ಟುಕೋ, ನಿನ್ನನ್ನು ನಿನ್ನ ಕುಟುಂಬದವರನ್ನು ನನ್ನ ಕುಟುಂಬದವರು ಸರ್ವನಾಶ ಮಾಡಿಯಾರು. ಇಂದಲ್ಲ ನಾಳೆ ಯಾವತ್ತಾದರೂ ಅದನ್ನು ಬಿಡಿಸಿದಂದು. ನಿನ್ನನ್ನು ಕರೆದದ್ದು ಆಡ್ಲಿಕ್ಕಲ್ಲ. ಸುಯೋಧನ ನೀರು ಹಾಕಿದ ಗೆರೆ ದಾಟುವುದಿಲ್ಲ ಅಂತ ನನಗೆ ಗೊತ್ತು. ಸುಯೋಧನ ದಾಟದಿದ್ದರೆ ಅವನ 99 ಮಂದಿ ತಮ್ಮಂದಿರು ಸುಮ್ಮನಿರ್ತಾರೆ. ಯಾವತ್ತು ನೋಡಿದ್ರು ಪಾಂಡವ ಹನನಕ್ಕೆ ವಿನಾಶ ಸಂಕಲ್ಪವನ್ನೇ ಮಾಡ್ತಾ ಇರುವವನನ್ನು ಪಾಂಡವ ವಿದ್ವೇಷದಿಂದ ಹಿಂದೆ ಸರಿಸಿ ರಾಜ್ಯ ನಿಷ್ಠೆಯಲ್ಲಿ ಮಾತ್ರ ಉಳಿಸ್ತಿ ಅಂತ ನೀನು ಭರವಸೆ ಕೊಟ್ಟರೆ ಪಾಂಡವರನ್ನು ನಾನು ನಿಯಂತ್ರಿಸ್ತೇನೆ, ರಾಜ್ಯ ವಿಭಜನೆ ಬೇಡ, ಧೃತರಾಷ್ಟ್ರ ಭೂಪತಿಯ ಕಾಲಾನಂತರ ಸುಯೋಧನನೇ ಪ್ರಭು ಆಗ್ತಾನೆ. ಹೇಗೆ ಪಾಂಡವ ದೇಶ ಬಿಟ್ಟವನೋ ಸುಯೋಧನ?
ಕಾಡಿನಲ್ಲಿ ಕುಂತಿ ಹೆತ್ತಳು ಅಂತ ಗಾಂಧಾರಿಗೆ ನಾನು ಹೇಳಿದ್ದಲ್ಲ. ಆಗ ಹುಟ್ಟಿದ ಮತ್ಸರದಲ್ಲಿ ಕೆಳಗೆ ಬಿದ್ದವ. ಅವನಿಗೆ ಪಾಂಡವ ದ್ವೇಷ ಎನ್ನುವುದು ನಾನು ಹೇಳಿಕೊಟ್ಟದ್ದಲ್ಲ. ಅವನಲ್ಲಿ ಇದ್ದದ್ದನ್ನು ನಾನು ಸ್ವಲ್ಪ ಎಬ್ಬಿಸಿದ್ದಷ್ಟೆ. ಈಗ ನಾನು ಅವನನ್ನು ನಿಯಂತ್ರಿಸಬೇಕು ಅಂತ ನೀವು ಹೇಳಿದರೆ, ನಿಮಗಾಗಿ ನಾನು ಹೌದು ಅಂತ ಹೇಳಿದರೆ, ನಾಳೆ ಅವ ಮಾಡಿದ ಪಾಪಕ್ಕೆಲ್ಲ ಯಾರು ಹೊಣೆ? ನೀವು ಒಂದು ಭರಣಿ ಹುಡುಕಿದ್ದೀರಿ ಅವತ್ತೇ ನನ್ನನ್ನು ಹಾಕಲಿಕ್ಕೆ. ಬೇಡ, ನನ್ನ ಅಪ್ಪನಿಗೆ ನನ್ನನ್ನು ಹಿಡಿಲಿಕ್ಕಾಗಲಿಲ್ಲ, ಮತ್ತೆ ನೀವಾ ನನ್ನನ್ನು ಹಿಡಿಯ? ಕೃತಜ್ಞತೆಗಳು. ಯಾಕೆ ಗೊತ್ತುಂಟ, ಅಪ್ಪ ಹೇಳಿದ ಹಾಗೆ ಕೇಳದ ಅಪ್ಪನಿಗೆ ಹಿಡೀಲಿಕ್ಕಾಗದ ಮಗನನ್ನು ಕೇಳಿ ಇನ್ನು ಈ ರಾಜ್ಯದಲ್ಲಿ ನಿರ್ಣಯ ಆಗುವುದಿಲ್ಲ. ಧೃತರಾಷ್ಟ್ರ ಭೂಪತಿ ಹೇಳೋ, ಇವರನ್ನೆಲ್ಲ ನಂಬಿಕೊಂಡು ಹೊರಟಿದ್ದೇವಲ್ಲ ನಾವು. ಹೌದು, ನಮಗೆ ಹೇಳುವವರಿಲ್ಲ. ಇನ್ನು ಯಾರಲ್ಲೂ ಕೇಳಲಿಕ್ಕಿಲ್ವ? ಮನೆಯ ನಿರ್ಣಯವನ್ನು ಮನೆಯವರು ಒಗ್ಗೂಡಿ ನಿರ್ಣಯ ಮಾಡಿ ಆಗಿದೆ. ಹೌದು, ರಾಜ್ಯ ವಿಭಜನೆ ಆಗಬೇಕು ಅಂದ್ರೆ ಆಗಲೇಬೇಕು. ಆಗುವುದೇ ಮಾಡುವುದೇ. ಮನೆಯವರು ವಿರೋಧಿಸಿದರೆ ಭೀಷ್ಮನಿಗೆ ಕಷ್ಟ ಆಗ್ತದೆ. ಸರಿ, ಹೊರಗಿನವರ ವಿರೋಧ ಅಲ್ಲ. ಈಗ ಅರ್ಧ ರಾಜ್ಯ ಅಂದ್ರೆ ಪಾಂಡವರಿಗೆ ಯಾವುದನ್ನು ಕೊಡುವ? ಕಾಂಡವ ಪ್ರಸ್ಥ. ಅದು ಕಾಡಲ್ವೇನು? ಏನು ದೊಡ್ಡಪ್ಪ, ಏನೂ ಗೊತ್ತಿಲ್ಲದವರ ರೀತಿಯಲ್ಲಿ ವ್ಯವಹರಿಸ್ತಾ ಇದ್ದೀರಲ್ಲ. ನನಗೆ ಗೊತ್ತಿಲ್ಲದಿದ್ರೆ ಬಿಟ್ಟು ಈಗ ನಿನಗೇನು ಗೊತ್ತಾಯ್ತು ಅಂತ ಕೇಳುವ. ನಮ್ಮ ವಂಶದ ಹಿರಿಯನಾದಂತಹ ಪುರೂರವನ ಕೇಂದ್ರ ಸ್ಥಾನ ಅಲ್ವೇ? ಪುರೂರವನ ಕಾಲದಲ್ಲೇ ಶಾಪ ಸಿಕ್ಕಿ ಬೆಂಗಾಡಾದದ್ದು ಅದೇ ಮಗನೇ. ನಿನ್ನ ದೊಡ್ಡಪ್ಪನಿಗೆ ಅದು ಗೊತ್ತುಂಟು. ಸ್ವಲ್ಪ ಕಾಡಾಗಿತ್ತು. ನಿನಗೆ ಪಾಂಡವರಿಗೆ ಕೊಡ್ಲಿಕ್ಕೆ ಸಿಕ್ಕಿದ್ದು ಕಾಡೇ ಅಲ್ವ? ಅಲ್ಲ, ಅವರು ದೈವಾಂಶ. ಬೇಡ ಬೇಡ, ಅನುರಾಗ ಇರಲಿ, ರಾಗ ಬೇಡ. ದೈವಾಂಶ ಸಂಭೂತರೇ ಮಗು. ಹೌದು, ನರಕದಲ್ಲಿಟ್ಟರು ಆ ನೆಲೆಯನ್ನು ನಂದನವಾಗಿಸುವ ಯೋಗ್ಯತೆ ಉಂಟು. ಇವ ಚಕ್ರವರ್ತಿ ಆಗ್ತಾನೆ ಅಂತ ಹುಟ್ಟುವಾಗಲೇ ಅಶರೀರವಾಣಿಯ ಬೆಂಬಲ ಉಂಟು. ಬೆಳೆಸುವ ಯೋಗ್ಯತೆ ಇದ್ರೆ ಬೆಳೆಸಿಕೊಳ್ತಾರ. ಮತ್ತೆ ಕೆಲವರಿದ್ದಾರೆ ಸ್ವರ್ಗದಲ್ಲಿ ಕೊಂಡೋಗಿ ನಿಲ್ಲಿಸಿದ್ರು. ಅದನ್ನು ನರಕದ ದುರ್ವಾಸನೆ ಬರದಂತೆ ಪರಿವರ್ತಿಸದಿದ್ರೆ ಅವರ ಜನ್ಮ ವ್ಯರ್ಥ ಆಗ್ತದೆ. ಅದು ಜನ್ಮವೇ ಅಂತದ್ದು, ಏನು ಹೇಳಿ ಪ್ರಯೋಜನ ಇಲ್ಲ. ಅಷ್ಟೇ ಇರ್ಲಿ. ಕೇವಲ ಕೊಡ್ತೇವೆ ಅಂತ ಮಾತಿನಿಂದ ಭರವಸೆ ಅಲ್ಲ. ಮತ್ತೆ ಕುಂತಿಯನ್ನು ಪಾಂಡವರನ್ನು ಪಾಂಡವ ಸತಿಯಾದ ಪಾಂಚಾಲೆಯನ್ನು ಕರೆದು ಯಾವ ಭೂಭಾಗ ಅಂತ ಹೇಳಿ ಪುರೋಹಿತರನ್ನು ಕರೆಸಿ ಮುಹೂರ್ತ ನಿರ್ಣಯ ಮಾಡಿ ಸರಿ ಅಭಿಷೇಚನ ಮಾಡಿ ಅರ್ಧ ರಾಜ್ಯಕ್ಕೆ ಅವರನ್ನು ಪಟ್ಟಾಭಿಷಿಕ್ತರನ್ನಾಗಿಸಬೇಕು. ಆದೀತು, ಶೀಘ್ರ ಅತಿ ಶೀಘ್ರವಾಗಿ ಆದೀತು. ಮನೆಯ ನಿರ್ಣಯ ಒಮ್ಮತದಿಂದ ಅನುಷ್ಠಾನಕ್ಕೆ ಬರಬೇಕು. ತಡೆಯುವವರು ಒಳಗಿಲ್ಲ ಅಂತ ದೃಢ ಆದ ಮೇಲೆ ಹೊರಗಿನವರು ತಡೆದ್ರಲ್ವ? ನೀನು ಚಿಂತೆ ಮಾಡಬೇಡ. ನನಗೆ ಮೊದಲೇ ಕಣ್ಣಿಲ್ಲ ದೊಡ್ಡಪ್ಪ. ಯಾರಾದ್ರೂ ನೀ ಚಿಂತೆ ಮಾಡಬೇಡುವ. ಗುರುಕುಲದಲ್ಲಿ ಕಲಿತು ಹೊರಡುವಾಗ ಅಶರೀರವಾಣಿಯಾಗಿದೆ. ಆರ್ಯಾವರ್ತದಲ್ಲಿಂತಲ್ಲ, 3 ಲೋಕದಲ್ಲೂ ದೇವವ್ರತನ ಕೈಯಲ್ಲಿ ಆಯುಧ ಉಂಟು ಅಂತಾದ್ರೆ ಎದುರಿಸುವ ಗಂಡು ಮಗ ಲೋಕದಲ್ಲಿಲ್ಲ ಅಂತ. ಈ ವಂಶದ ವಿನಾಶಕ್ಕೆ ಸಂಕಲ್ಪಿಸಿ ಹೊರಗಿನವರು ಪ್ರಕಟವಾಗಿ ವಿರೋಧಿಸಿದ್ರೆ ನಾನಲ್ಲ, ನನ್ನ ಕೈಯಲ್ಲಿದ್ದಂತಹ ಧನುಸ್ಸು ಮಾತಾಡ್ತದೆ. ದಾಳ ಹಿಡ್ಕೊಂಡು ದುಡಿಯುವವನಿಗೆ 1, 2, 3, 4 ಅಂಗಡಿ ಇದ್ದೀತು. ಯಜಮಾನ ದುಡಿಸಿಕೊಳ್ಳುವುದು ಹೇಗೆ ಅಂತ ನೋಡಬೇಕು. ಬೀಗ ತಯಾರಾಗುವಾಗ 1, 2 ಕೀಲಿಕೈ ಮಾತ್ರ ತಯಾರಾಗೋದು. ಒಡೆಯುವುದಕ್ಕೆ ಹೋಗುವವರಿಗೆ ಸಿಕ್ಕಿದ್ದೆಲ್ಲ ಕೀಲಿಕೈಯೇ. ನಾನು ಇದನ್ನು ಹಾಸಿದ್ರೆ ಕುಟುಂಬದವರು ನನ್ನ ಕುಟುಂಬವನ್ನು ತೆಗೆಯುತ್ತಾರೆ. ತೆಗೆಯುವವರ ಕುಟುಂಬ ಎಷ್ಟು ಉಳಿಯುತ್ತದೆ ಕಡೆಗೆ ಅಂತ ನಾನು ನೋಡ್ತೇನೆ. ನಾವು ಹೇಳಿದ್ದಕ್ಕೆ ಪ್ರತಿರೋಧವಾಗಿ ಪಾಂಡವರಿಗೆ ಹಸ್ತಿನಾವತಿಯಲ್ಲಿ ಪಾಲು. ನನ್ನ ಕೈಯಲ್ಲಿ ಇದು ಇರುವಲ್ಲಿವರೆಗೆ ಪಾಂಡವರಿಗೆ ಕೊಟ್ಟ ಪಾಲು ಉಳಿತದ ಅಂತ ನಾನು ನೋಡ್ತೇನೆ. ಕೌರವನಿಗಾದೀತು ನಾಳೆ. ಒಂದುಡಿಯದರುಗಿ ಪಾಂಡವರ ಕರೆಸುತ್ತ ಎಂದ ಖಾಂಡವ ಪ್ರಶ್ನ ದರ್ದರಸಿ ಪೊರಿ ಹಿರಿದು ತಂದು ಕಳುಗಿದನು. ಅಮ್ಮ ಕುಂತಿ, ಮಕ್ಕಳನ್ನು ಕರ್ಕೊಂಡು ಬಂದಿದ್ದಿ. ಸಂಬಂಧದ ವ್ಯಾಮೋಹ ನನಗೂ ಉಂಟು. ಹಾಗಂತ ಚಕ್ರವರ್ತಿಯಾಗಿ ಇಷ್ಟರವರೆಗೆ ಆದದ್ದು ಸಾಕಮ್ಮ. ಇದನ್ನೇ ಮುಂದುವರಿಸಿಕೊಂಡು ಹೋದೆವು ಅಂತಾದ್ರೆ ನಾಳೆ ನಮ್ಮ ವಂಶದಲ್ಲಿ ಹೆಸರು ಹೇಳುವುದಕ್ಕೂ ಯಾರು ಇರ್ಲಿಕ್ಕಿಲ್ಲ.
ಅದಕ್ಕೊಂದು ಪರಿಹಾರ ಸೂತ್ರವಾಗಿ ದೊಡ್ಡಪ್ಪನಾದಂತಹ ಭೀಷ್ಮರು ಹೇಳಿದಂತೆ ಆರ್ಯಾವರ್ತವನ್ನು ಅರ್ಧ ಭಾಗವನ್ನಾಗಿ ವಿಭಜಿಸುವುದು, ಕಾಂಡವ ಪ್ರಸ್ಥವನ್ನೇ ಕೇಂದ್ರವನ್ನಾಗಿಸಿದಂತಹ ಒಂದು ಭೂಭಾಗಕ್ಕೆ ಧರ್ಮರಾಯ ಯುವರಾಜನಾಗಿ, ಹಸ್ತಿನೆಯನ್ನು ಕೇಂದ್ರವನ್ನಾಗಿಸಿಕೊಂಡಂತಹ ಒಂದು ಭೂಭಾಗಕ್ಕೆ ಸುಯೋಧನ ಯುವರಾಜನಾಗಿ ಆಯ್ಕೆ ಮಾಡಿದ್ದೇವೆ. ಹಾಗಂತ ಅಭಿಷಿಕ್ತನನ್ನಾಗಿ ಮಾಡಬೇಕು ಅಂತಾದ್ರೆ ಅದಕ್ಕೆಲ್ಲ ಮುಹೂರ್ತ ಬರಬೇಕು. ಅಷ್ಟರವರೆಗೆ ನೀವು ನಮ್ಮಲ್ಲಿದ್ರೆ ನನಗೇನು ಬೇಸರ ಇಲ್ಲ. ನನ್ನ ತಮ್ಮ ಕಟ್ಟಿ ಬೆಳೆಸಿದಂತಹ ರಾಜ್ಯ ಅಲ್ವೇ, ನನಗೂ ಸಂತೋಷವೇ. ಆದ್ರೆ ಪ್ರಜೆಗಳೆಲ್ಲ, ಅವಳಿಗೆ ಗಂಡ ಸತ್ತಿದ್ದಾನೆ, ಮಕ್ಕಳು ಎತ್ತಿನಂತೆ ಬೆಳೆದು ನಿಂತಿದ್ದಾರೆ, ಇರುವುದಕ್ಕೆ ಸ್ವಲ್ಪ ಸ್ಥಳ ಕೊಟ್ಟಿದ್ದಾರೆ, ಅಲ್ಲಿಲ್ಲ, ಅರಮನೆಯ ಸುಖವೇ ಆಗಬೇಕು ಅಂತ ಹೇಳಿದ್ರೆ ನಿನ್ನ ಮನಸ್ಸಿಗೆ ನಾಟ್ಲಿಕ್ಕಿಲ್ವೇ ಅಮ್ಮ? ಈಗ ನಾಟಿತು. ಆದ್ರಿಂದ ಯಾರಿಗೆ ಯಾವುದು ಶಾಶ್ವತ ಅಲ್ಲ. ನಿಮ್ಮದಾದಂತಹ ಕಾಂಡವ ಪ್ರಸ್ಥದಲ್ಲಿ ನೀವಿದ್ರೆ ಕೇಳುವುದಕ್ಕೆ ಯಾರಿದ್ದಾರೆ? ಅದು ನಿಮ್ಮದೇ ಅಲ್ವೋ? ಉದ್ದೇಶ ಒಳ್ಳೆ ಅಲ್ವೇ ಬಾವಯ್ಯ? ಓ, ಬದುಕಿನಲ್ಲಿ ಯಾವುದೇ ಸಂತೋಷವನ್ನು ಸಂಪತ್ತನ್ನು ಅನುಭವಿಸಬೇಕು ಅಂತಿದ್ರೆ ಋಣ ಎನ್ನುವುದು ಅಗತ್ಯವಾಗಿ ಬೇಕು. ಬೇಕು ಬೇಕಮ್ಮ. ನನ್ನ ಬದುಕು ನೋಡಿದ್ರ ಋಣವಿಲ್ಲದಿ ನಾರಿ ಎನಿತಾಡಲಿಲ್ತೀಗ ಇನಿಯಲಿಲ್ಲದ ಬಾಳು ಮೊದಲೇ ವನವಾಸ ಕಂಡೆನು ಎಣಿಸಲಿ ಬಗೆಯಿಲ್ಲ ವನಜ ಪೀಠನ ದಿವ್ಯ ಲೀಲೆ ಋಣವಿಲ್ಲದೀನಾರೇ ಜಿಯ ಬಾವಯ್ಯ, ಏನಮ್ಮ? ಮಹಾರಾಜರ ಆಜ್ಞೆ ಎನ್ನುವುದು ಶಿರೋಧಾರ್ಯ ಅಲ್ವೇ? ಅದನ್ನು ಯಾವ ಕಾಲಕ್ಕೂ ಮೀರಬಾರದು, ಮೀರಕೂಡದು. ಮೀರಲಾಗದು. ನನ್ನ ಬದುಕಿನ ಬಗ್ಗೆ ನಾನು ಅವಲೋಕನ ಮಾಡಿಕೊಳ್ಳು. ಏನಮ್ಮ? ಅಡಿಗಡಿಗೂ ನೋವಿನ ಪೆಟ್ಟನ್ನೇ ಅನುಭವಿಸಿದವಳು ನಾನು. ನನ್ನ ಬದುಕು ಇಂದಲ್ಲ ನಾಳೆ ಸರಿ ಹೋದಿತ್ತು ಎನ್ನುವ ಹಾಗೆ ಭರವಸೆಯನ್ನು ಹೊಂದಿದ್ದೆ. ಆದರೆ ಇಂದಿಗೆ ಸ್ಪಷ್ಟವಾಗಿ ಅರ್ಥವಾಯಿತು ಬಾಬಯ್ಯ. ಏನಮ್ಮ? ನಾನೊಬ್ಬಳು ಋಣವಿಲ್ಲದ ನಾರಿ ಎನ್ನುವ ಹಾಗೆ. ಇಲ್ಲದೆ ಹೋದ್ರೆ ಬಾಲ್ಯದಲ್ಲಿ ಪಡೆದಂತಹ ತಂದೆ ಜೊತೆ ಇರುವಂತಹ ಋಣವನ್ನು ಕಳೆದುಕೊಂಡೆ. ಸರಿ. ಈ ಚಂದ್ರವಂಶ ಸೊಸೆಯಾಗಿ ಬಂದೆ. ಈ ಅರಮನೆಯಲ್ಲಿರುವಂತಹ ಋಣವು ನನ್ನ ಪಾಲಿಗೆ ಇಲ್ಲದೆ ಹೋಯಿತು. ಮುನಿಗಳ ಶಾಪಕ್ಕೊಳಗಾಗಿ ವನವಾಸವನ್ನು ಸೇರಿದ್ರು ಕೂಡ ಅಲ್ಲಿ ಹಿರಿಯರೊಂದಿಗಿರುವಂತಹ ಭಾಗ್ಯವನ್ನು ಕಳೆದುಕೊಂಡೆ. ಅವರನ್ನು ಉಳಿಸಿಕೊಳ್ಳುವಂತಹ ಋಣವು ನನ್ನ ಪಾಲಿಗೆ ಇಲ್ಲದೆ ಹೋಯಿತು ಬಾಬಯ್ಯ. ಮುನಿಗಳ ಮಾತಿನಂತೆ ಮರಳಿ ಹಸ್ತಿನೆಗೆ ಬಂದೆ. ನನ್ನ ಮಕ್ಕಳು ಚಂದಿರಾನ್ವಯದ ದೀಪಗಳಾಗುತ್ತಾರೆ, ಈ ಅರಮನೆಯನ್ನು ಬೆಳಗುತ್ತಾರೆ ಎನ್ನುವ ಹಾಗೆ ಆಶಾ ಗೋಪುರವನ್ನು ಹೊಂದಿದ್ರೆ ನನ್ನ ಆಶಾ ಗೋಪುರವೆಲ್ಲವೂ ನುಚ್ಚು ನೂರಾಗಿ ಹೋಯಿತು. ಏನು ಮಾಡುವುದಕ್ಕಾಗುತ್ತದಮ್ಮ? ಕೆಲವೆಲ್ಲ ನಾವು ಎಣಿಸಿದ ಹಾಗಾಗುವುದಿಲ್ಲ. ಈಗ ಚಕ್ರವರ್ತಿಯಾಗಿ ಪೀಠದಲ್ಲಿ ಕುಳಿತಂತಹ ನಾನು ಕಿವಿಯನ್ನು ಮುಚ್ಚಿರ್ಬೇಕು, ಕಣ್ಣನ್ನು ಬಿಚ್ಚಿರ್ಬೇಕು. ಇಲ್ಲಿ ಹಾಗುಂಟಾ? ಕಣ್ಣು ಮುಚ್ಚಿ ಉಂಟು, ಕಿವಿ ಬಾಯಿ ಎರಡು ಬಿಚ್ಚಿ ಉಂಟು. ಯಾರಲ್ಲಿ ಹೇಳುವುದು? ಅವರವರು ಪಡ್ಕೊಂಡು ಬಂದದ್ದು. ಮತ್ತೆ ಬೆಳಕು ಎನ್ನುವುದು ಬೇಕಾದ್ದು ಕತ್ತಲೆಗೆ ಮಾತ್ರ ಅಮ್ಮ. ನಿನ್ನ ಮಕ್ಕಳು ಧರ್ಮಾತ್ಮರಲ್ವೇ? ಅವರು ಏನಾದ್ರೂ ಮಾಡ್ಯಾರು. ಆದ್ರೆ ಒಂದು ಏನಮ್ಮ? ನನ್ನ ಬದುಕಿನಲ್ಲಿ ಒಂದು ಸಂತೃಪ್ತಿ ಇದೆ. ಯಾವುದು ತಾಯಿ? ನನ್ನವರಿದ್ದಂತಹ ಆ ಕಾಲದಲ್ಲಿ ಸಂಪತ್ತಿನ ವೈಭವವನ್ನು ಅನುಭವಿಸಿದವಳು ನಾನು. ವನವಾಸದ ಕಷ್ಟ ಏನು ಎಂಬುದನ್ನು ಅನುಭವಿಸಿದವಳು ನಾನು. ಇದೇನು ಹೊಸತಲ್ಲ. ಆದ್ರೆ ಕಾಡಿನ ಹಾಗಿರುವಂತಹ ಈ ಅರಮನೆಗಿಂತ ಅರಮನೆಯ ಹಾಗಿರುವಂತಹ ಆ ಸ್ಥಳಕ್ಕೆ ಹೋಗುವುದು ಒಳ್ಳೆಯದಲ್ವೇ ಹೇಳಿ? ನಮ್ಮಿಂದ ಈ ಮನೆಯ ಮಕ್ಕಳು ಹೊಡೆದಾಡಿಕೊಳ್ಳುವುದು ಬೇಡ ಅಷ್ಟೇ. ಕುಟುಂಬ ಕಲಹ ಏರ್ಪಡುವುದು ಬೇಡ. ಎಲ್ಲವರು ಸುಖವಾಗಿ ಬಾಳಲಿ ಎಂಬುದೇ ನಮ್ಮ ಆಶಯ. ನಾನು ಕೂಡ ಅದನ್ನೇ ಹಾರೈಸುವುದಮ್ಮ. ಆದ್ರೆ ಒಂದು ಏನಮ್ಮ? ಹೋಗುವಂತಹ ಕಾಲಕ್ಕೆ ನಮ್ಮನ್ನು ಪ್ರೀತಿಯಿಂದ ಆಶೀರ್ವಾದ ಮಾಡಿ ಕಳುಹಿ ಕೊಡಿ ಬಾವಯ್ಯ. ನಿನ್ನ ಮಕ್ಕಳ ಮೇಲೆ ನನ್ನ ಆಶೀರ್ವಾದ ಯಾವತ್ತೂ ಇರ್ತದೆ. ಅದನ್ನೇ ಬಯಸುವುದು ನಾವು. ಹೊರಡುತ್ತೇವೆ ಬಾಬಯ್ಯ. ಆದಿತಮ್ಮ. ಪುರದ ಪುಣ್ಯಗಳೆಲ್ಲ ತಾಯಿ
ತಾಯಾಗಿ ತೆರಳುತ್ತಿದೆ ಪರಮ ಧಾರ್ಮಿಕರಾದ ತರಳರೊಡನೆ. ಪುರದ ಪುಣ್ಯಗಳಿಲ್ಲ ತಾಯಾಗಿ ತೆರಳುತ್ತಿದೆ ಪರಮ ಧಾರ್ಮಿಕರಾದ ತರಳರೊಡನೆ. ಕುರುಡಾಯ್ತು ಕಾರುಣ್ಯ ಮೂಕ ಧರ್ಮದ ದೀಪ. ಕುರುಡಾಯ್ತು ಕಾರುಣ್ಯ ಮೂಕ ಧರ್ಮದ ದೀಪ. ಒರೆಯಲಾರ್ತರ ದಿಕ್ಕು ದೈವತಾನೇ. ಒರೆಯಲಾರ್ತರ ದಿಕ್ಕು ದೈವತಾನೇ. ಪುರದ ಪುಣ್ಯಗಳೆಲ್ಲ ತಾಯಾಗಿ ತೆರಳು